ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿತಿದ್ದೀನಿ. ವಾಯ್ಸ್ ಯಾಕೋ ಸರಿ ಇಲ್ಲ, ಶೀತ ಆಗಿಬಿಟ್ಟಿದೆ. ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಡುಗೆ ಮನೆಗೆ ಬಂದೆ. ನೀರು ಕುಡ್ದು ಇವಾಗ ತಿಂಡಿಗೆ ರೆಡಿ ಮಾಡಬೇಕು. ಇವಾಗ ಏನು ಮಾಡೋದು ನೋಡಬೇಕು. ಹಾಗೆ ಡ್ರೈ ಫ್ರೂಟ್ಸ್ ನೆನೆ ಹಾಕಿದ್ದೆ, ರಾತ್ರಿ ಮಲಗಬೇಕಾದ್ರೆ ಎಲ್ಲ ನೆಂದಿದೆ. ಇವಾಗ ಇದನ್ನು ತಿಂದು ಬೇಗ ಬೇಗ ತಿಂಡಿಗೆ ರೆಡಿ ಮಾಡಬೇಕು. ಇವಾಗ ಬೇಗ ಬೇಗ ತಿಂಡಿಗೆಲ್ಲ ರೆಡಿ ಮಾಡಿದೆ. ಏನು ತಿಂಡಿ ಅಂದರೆ ಹುರುಳಿ ಜಿಂಕ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ತಟ್ಟಬೇಕು ಮತ್ತು ಇದನ್ನು ಪಲ್ಯ ಮಾಡಿ ಇಡಬೇಕು ಇವಾಗ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇವಾಗ ಪಲ್ಯ ರೆಡಿಯಾಗಿದೆ ಮತ್ತು ರೊಟ್ಟಿನೂ ರೆಡಿಯಾಗಿದೆ. ಹುರುಳಿ ಜಿಂಕ ಪಲ್ಯ ಮತ್ತು ರೊಟ್ಟಿ. ಸ್ವಲ್ಪ ಪಲ್ಯ ತೆಳ್ಳಗಾಯಿತು, ಸ್ವಲ್ಪ ನೀರು ಜಾಸ್ತಿ ಆಯಿತು. ಏನಾಗಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನು ತಿಂದು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ತಿಂಡಿ ಎಲ್ಲ ತಿಂದಾಯಿತು. ತಿಂಡಿ ಎಲ್ಲ ತಿಂದು ಸ್ವಲ್ಪ ಪಾತ್ರೆ ಇದ್ದು, ತಿಂಡಿ ಎಲ್ಲ ತಿಂದಿದ್ದು, ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಇದ್ದು ತೊಳೆನ ಅಂತ ಬಂದೆ. ತೊಳಿತಾ ಇದ್ದೀನಿ. ತಿಂಡಿ ತಿಂದರೆ ಸಾಕು, ಊಟ ಮಾಡೋದು ಸಾಕು, ತುಂಬ ಪಾತ್ರೆ ಆಗ್ತವೆ. ಸಿಂಕು ತುಂಬ ಪಾತ್ರೆ ಆಗಿಬಿಡ್ತವೆ. ಹಂಗಾಗಿ ತೊಳಿತಾ ಇದ್ದೆ. ಯಾಕೋ ಇವತ್ತು ಕೆಲಸ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಶೀತ, ಕೆಮ್ಮು, ತಲೆನೋವು, ಬಾಡಿ ಪೇಯ್ನು ಎಲ್ಲ ಇತ್ತು. ಯಾಕೋ ಗೊತ್ತಿಲ್ಲ, ಇವತ್ತು ಮನಸ್ಸು ಸರಿ ಇರಲಿಲ್ಲ. ಯಾಕೋ ಹೆಲ್ತು ಸರಿ ಇರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಏನೇ ಆದರೂ ನಮ್ಮ ಕೆಲಸನ ಮಾಡಿಕೊಳ್ಳೇಬೇಕು. ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊತಿದ್ದೆ. ಇವತ್ತು ಆ್ಯಕ್ಟಿವ್ ಆಗೇ ಇರಲಿಲ್ಲ. ಇವತ್ತು ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮೋಡ್ಗೆ ಹಾಕಿದ್ದೀನಿ. ಇನ್ನು ಹಾಗೆ ಅಲ್ಲಿ ಪೈಪ್ ಹಾಕಿದ್ದೀನಿ ನೋಡಿ, ಮೊಳೆಗೆ ನೇತು ಹಾಕಿದ್ದೀನಿ ಪೈಪ್ನ. ಅದೇನೆಂದರೆ ವಾಷಿಂಗ್ ಮಿಷಿನ್ ಪೈಪು. ನಮಗೆ ಅದು ವಾಷಿಂಗ್ ಮಿಷಿನ್ ಪೈಪ್ ಕಲೆಕ್ಷನ್ ಇಲ್ಲ. ಹಾಗಾಗಿ ನಾವೇ ಎಕ್ಸ್ಟ್ರಾ ಪೈಪ್ ತೊಗೊಂಡು ಮೇಲ್ಗಡೆ ನಲ್ಲಿ ಕಾಣ್ತಿದೆಯಲ್ಲ, ಅದಕ್ಕೆ ಫಿಕ್ಸ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ಗೆ ಫಿಕ್ಸ್ ಮಾಡ್ಕೊಳ್ತೀವಿ. ಫಿಕ್ಸ್ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಆದಮೇಲೆ ಪುನಃ ಎಲ್ಲ ತೆಗೆದು ಸುತ್ತಿ ಅಲ್ಲೇ ನೇತು ಹಾಕ್ತೀನಿ. ಹಂಗಾಗಿ ಅಲ್ಲಿಟ್ಟಿದ್ದೀನಿ ಅಡುಗೆ ಮನೆ ಹತ್ರನೇ. ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಾಯಿತು. ಬಟ್ಟೆ ಮಡ್ಚೋಣ ಅಂತ ಬಂದೆ. ತುಂಬ ಬಟ್ಟೆ ಇತ್ತು. ಎಲ್ಲ ಇವಾಗ ಮಡಿಸ್ಬಿಡೋಣ ಅಂತ ಎಲ್ಲ ಮಡಿಸ್ತಾ ಇದ್ದೀನಿ. ಇನ್ನು ಹೊರಗಡೆ ತುಂಬ ಮಳೆ ಬರ್ತಾಯಿತ್ತು. ಈ ಮಳೆಯಲ್ಲಿ ನಾವು ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಇವಾಗ. ಇನ್ನು ಈ ಮಳೆ ಇನ್ನು 2 ಮಂತ್ ಹಿಂಗೇನೆ. ಏನು ಮಾಡೋದು ಏನೋ ಗೊತ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಹೆಂಗಾದರೂ ಮಾಡಿ ಬಟ್ಟೆ ಒಣಗಿಸ್ಕೊಳ್ಳೇಬೇಕು. ಬಟ್ಟೆ ಎಲ್ಲ ಮಡ್ಚಾದ್ಮೇಲೆ ನನಗೆ ಯಾಕೋ ಆಗ್ತಾನೆ ಇರಲಿಲ್ಲ. ಮಲ್ಕೊಳ್ಳೋಣ ಅಂತ ಹೋಗಿ ಮಲ್ಕೊಬಿಟ್ಟೆ. ಫ್ರೆಂಡ್ಸ್, ಇವಾಗ ತಾನೇ ಮಲಗಿದ್ದೆ. ಸ್ವಲ್ಪ ಆರಾಮ ಅನ್ನಿಸ್ತು ಇವಾಗ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಯಾಕೆಂದರೆ ಬ್ಲೌಸ್ ಇಸ್ಕೊಬರಬೇಕು. ನಮ್ಮ ಅತ್ತೆದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಇಸ್ಕೊಬರೋಣ ಅಂತ ಹೋಗ್ತಿದ್ದೀನಿ. ನಾನು ಮತ್ತು ನನ್ನ ತಮ್ಮ ಹೋಗ್ತಿದ್ದೀವಿ. ಹೋಗಿ ಇಸ್ಕೊಂಬರ್ಬೇಕು ಇವಾಗ. ಬನ್ನಿ ಹೋಗೋಣ. ಅತ್ಲಾ ಫ್ರೆಂಡ್ಸ್, ಇವಾಗ ಇಸ್ಕೊಂಡು ಹೊರಡ್ತಾ ಇದ್ದೀವಿ. ರೆಡಿ ಆಗಿದೆ. ಫುಲ್ಲು ಹೊಗೆ ಇಲ್ಲಿ. ಎಲ್ಲಿ ಬೆಂಕಿ ಹಾಕವ್ರೆ? ಹಾಂ, ಎಷ್ಟೊಂದು ಹೊಗೆ ಆಗೈತೆ. ಬಾ ಹಂಗೆ ಹೋಗೋಣ. ಹಾಯ್ ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ಮಗಳು ಹೆಂಗೆ ಆಡ್ತಿದ್ದಾಳೆ ಅಂತ. ಖುಷಿ ಅಂತ ಹೆಸರು. ಖುಷಿ, ಹಾಯ್ ಮಾಡು. ಖುಷಿ ಹೊರಗಡೆ ಬಂದಿರೋದು ಒಂದು ಖುಷಿ ಆಗ್ಬಿಟ್ಟೈತೆ. ಖುಷಿ ಬಾಯ್ ಬಾಯ್. ಖುಷಿ ಬಾಯ್ ಬಾಯ್. ಟಾಟಾ ಬಾಯ್ 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 ಟಾಟಾ. ಸುಂದ್ರಿ ನೆನ್ನೆಯಿಂದ ಫಿಶ್ಗೆ ಫುಡ್ಡೇ ಹಾಕಿಲ್ಲ. ಇವಾಗ ಹಾಕೋಣ. ನೆನಪೇ ಇಲ್ಲ ನೆನ್ನೆಯಿಂದ ನನಗೆ ಫುಡ್ ಹಾಕಬೇಕು ಅನ್ನೋದು. ಮರ್ತೇ ಬಿಟ್ಟಿದ್ದೀನಿ. ಒಂದು 5 ಫಿಶ್ ಇದ್ದಾವೆ ಅಷ್ಟೇ. ತುಂಬ ಇದೆ, ಎಲ್ಲ ಸದೋಗಿದ್ದಾವೆ. ಒಂದು 5 ಇದ್ದಾವೆ ಅಷ್ಟೇ. ಇವಾಗ ಇದಕ್ಕೆ ಫುಡ್ ಹಾಕಬೇಕು. ಚಿಕ್ಕದೊಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಫುಡ್ ಹಾಕೋದಕ್ಕೆ. ಸಾಕಿಷ್ಟೇ.
ನೋಡಿ ಹೆಂಗೆ ತಿಂತಿದ್ದ. ಎರಡೂ ಎಲ್ಲೋ ಮಲ್ಕೊಬಿಟ್ಟಿದ್ದಾವೆ, ನಿದ್ದೆ ಬಂದೈತೆ ಏನೋ ಅಂತ ಗೊತ್ತಿಲ್ಲ ಅದಕ್ಕೆ. ಇವ 4 ಮಾತ್ರ ತಿಂತಿದ್ದಾವೆ, ತಿನ್ನಲಿ. ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಸ್ವಲ್ಪ ಗಲೀಜಾಗ್ಬಿಟ್ಟೈತೆ ನೀರೆಲ್ಲ. ಟೈಮ್ ಸಿಗ್ತಾ ಕ್ಲೀನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಮಳೆ ಇದೆ ಅಂದರೆ ನಮ್ಮ ಮೈಸೂರು ಸೈಡು ಸ್ವಲ್ಪನೂ ಮಳೆ ಇಲ್ಲ, ಬಟ್ ಮಂಗ್ಳೂರು ಸೈಡು ಸಖತ್ತು ಮಳೆ. ಸಾಕು ಸವಾಸ ಅನಿಸ್ಬಿಟ್ಟಿದೆ. ಇಷ್ಟು ತನಕ ಇಲ್ಲೆಲ್ಲ ನೀರು ನಿಂತಿದ್ದೀವಿ, ಇಷ್ಟು ತನಕ ಎಲ್ಲ ವಾಸಿದ್ದೀನಿ. ನೋಡಿ ಎಷ್ಟು ಮಳೆ ಅಂದರೆ ನಾನ್ ಸ್ಟಾಪ್ ಮಳೆ. ಬೆಳಗ್ಗೆ ಸಾಯಂಕಾಲ ತನಕ 24 ಅವರ್ಸ್ ಮಳೆ ಬರ್ತಾನೆ ಇದೆ. ನಮಗಂತೂ ಸಾಕು ಅನಿಸ್ಬಿಟ್ಟೈತೆ. ಪಾಪ ಡ್ಯೂಟಿಗೆಲ್ಲ ಹೋಗಿ ಹಿಂಸೆ ಆಗುತ್ತೆ ಅವರಿಗೆ. ನೋಡಿ ಎಷ್ಟು ಮಳೆ ಬರ್ತಿದೆ. ನಮ್ಮ ಮೈಸೂರು ಸೈಡ್ ಮಳೆನೇ ಇಲ್ಲ. ಚೆನ್ನಾಯ್ತಾ ಫ್ರೆಂಡ್ಸ್? ಅವ್ರ ಅಪ್ಪಂದು ಫೋಟೋ ಮಾಡಿಸ್ಬೇಕಿತ್ತು, 1 ವರ್ಷದಿಂದ ಮಾಡಿಸ್ಬೇಕು ಅಂತ ಮಾಡಿಸ್ಕೊಂಡಿರಲಿಲ್ಲ. ದೊಡ್ಡದಿದೆ ಊರಲ್ಲಿ, ಚಿಕ್ಕದೊಂದಿಲ್ಲಿ ಇಟ್ಕೊಳ್ಳೋಣ ಅಂತ ಮಾಡಿಸಿರಿದ್ವಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ನೈಟ್ 9 ಗಂಟೆ ಆಗಿದೆ. ಮುದ್ದೆಗಿಟ್ಟಿದ್ದೀನಿ, ಮುದ್ದೆ ಮಾಡ್ತಿದ್ದೀನಿ. ಮುದ್ದೆ ತಿರುಗಿ ಮುದ್ದೆ ಕಟ್ಟಬೇಕು. ಈ ಕಡೆ ರೈಸ್ ಮಾಡಿಟ್ಟಿದ್ದೀನಿ, ಇನ್ನು ಈ ಕಡೆ ಸಾಂಬಾರು ಮಾಡಿದ್ದೀನಿ. ಸಾಂಬಾರು ಏನು ಅಂದರೆ ಹುರುಳಿಕಾಳು ಉಪ್ಪು ಸಾಂಬಾರು, ಹುರುಳಿಕಾಳು ಹುರಿದು ಉಪ್ಪು ಸಾಂಬಾರು ಮಾಡಿರೋದು. ರಾಗಿ ಮುದ್ದೆ ಮತ್ತು ಹುರುಳಿಕಾಳು ಉಪ್ಪು ಸಾಂಬಾರು ಕಾಂಬಿನೇಷನ್ ಸೂಪರ್ ಇರುತ್ತೆ. ಅದ್ರಿಗೆ ಸೈಡ್ಸ್ಗೆ ಮನೇಲಿ ಮಾಡಿರೋ ಹಪ್ಳನೇ ಕರಿಬೇಕು ಇವಾಗ ಎಣ್ಣೆಲಿ. ಇವಾಗ ಊಟ ಕೊಟ್ಟು ಊಟ ಮಾಡಿ ಮಲಗದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.